2026ನೇ ಸಾಲಿನಲ್ಲಿ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಒಂದನ್ನು ಬರೆದಿದ್ದು, ಸೊ ಅದರಲ್ಲಿ ಯಾವುದಾದ್ರೂ ವಿಷಯದಲ್ಲಿ ನೀವು ಫೇಲ್ ಆಗಿದ್ರೆ ಅಥವಾ ಪಾಸಾಗಿದ್ದು ಮಾರ್ಕ್ಸ್ಗೋಸ್ಕರ ಎರಡನೇ ಎಕ್ಸಾಮನ್ನು ಬರೆದಿದ್ರೆ, ಸೊ ಸೆಕೆಂಡ್ ಎಕ್ಸಾಮನ್ನು ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ರಿಸಲ್ಟನ್ನು ಯಾವಾಗ ಅನೌನ್ಸ್ ಮಾಡಲಾಗುತ್ತೆ, ಈ ಒಂದು ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಈ ತಿಂಗಳು ಮೇ ತಿಂಗಳ 13ನೇ ತಾರೀಕಿನವರೆಗೂ ಸಹ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎರಡನ್ನು ನಡೆಸಲಾಗ್ತದೆ. ಓಕೆನಾ. ಸೊ 13ನೇ ತಾರೀಕುವರೆಗೂ ನಿಮಗೆ ಎಕ್ಸಾಮ್ ಇರುತ್ತೆ. ಅದಾದ ನಂತರ 14ನೇ ತಾರೀಕಿನಿಂದ ನಿಮ್ಮ ಒಂದು ಆನ್ಸರ್ ಶೀಟ್ಗಳನ್ನು ಇವ್ಯಾಲ್ಯುವೇಷನ್ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಮಾಡಲಾಗುತ್ತೆ. ಓಕೆನಾ. ಸೊ 14 ಇಲ್ಲಾಂತಂದರೆ 15ನೇ ತಾರೀಕಿನಿಂದನೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಮಿನಿಮಮ್ ಒಂದಂದ್ರೂ 3ರಿಂದ 4 ದಿನಗಳ ಕಾಲ ಬೇಕಾಗಿರುತ್ತೆ. ಬಿಕಾಸ್ ಕಡಿಮೆ ಪೇಪರ್ಗಳಿರುತ್ತಲ್ಲ, ಸೊ ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡ್ತಾರೆ. ಸೊ ಅದಾದ ನಂತರ ಮುಂದಿನ ವಾರ ಅಂದರೆ ನೆಕ್ಸ್ಟ್ ವೀಕ್ ಅದು ಹೋಗಿಬಿಡುತ್ತೆ. 18ನೇ ತಾರೀಕು ಆ ವಾರ ಇರುತ್ತಲ್ಲ, ಸೊ ಆ ವಾರಕ್ಕೆ ಹೋಗ್ಬಿಡುತ್ತೆ. ಸೊ ಆವಾಗ ನಿಮಗೆ ಮೇ ಬಿ 19ನೇ ತಾರೀಕಿನಿಂದ 22ನೇ ತಾರೀಕಿನ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಎಕ್ಸಾಕ್ಟ್ ಡೇಟ್ ಅನ್ನೋದು ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಪ್ರಕಟಣೆ ಆಗಬೇಕಾಗಿರುತ್ತೆ. ಸೊ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು 19 to 22 ಆ ಒಂದು ದಿನಗಳ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ ಆಗ್ತಕ್ಕಂತಹ ಚಾನ್ಸಸ್ ಆದರೆ ಇರ್ತಕ್ಕಂಥದ್ದು. ಆ್ಯಂಡ್ ಯಾರ್ಯಾರೆಲ್ಲ ಈಗಾಗಲೇ ಎಕ್ಸಾಮ್ ಬರ್ತಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್. ಇನ್ನೂ ಸಹ ನಿಮ್ಮದು ಎಕ್ಸಾಮ್ ಇಲ್ಲ ಅಂತಂದ್ರೆ ಸೊ ಚೆನ್ನಾಗಿ ಪ್ರಿಪೇರ್ ಆಗ್ತೀರಿ. ಇನ್ನು 13ನೇ ತಾರೀಕುವರೆಗೂ ಎಕ್ಸಾಮ್ ಇರ್ತಕ್ಕಂಥದ್ದು. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.